ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ ಮಕ್ಕಳೇ? ಬರಲೇಬೇಕು. ಇವತ್ತಿನ ತರಗತಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ ಮಕ್ಕಳೇ? ನಾನು ನಿಮಗೆ ಆಲ್ LBA ಕ್ವಶನ್ಸನ್ನು ಮಾಡ್ತಾ ಇದ್ದೀನಿ. ಎಲ್ಲಿಂದ ಮಾಡ್ತಾ ಇದ್ದೀನಿ? ನೀವೇ ನಂಗೆ ಲೈವಲ್ಲಿ ಮತ್ತು ನಮ್ಮ ಪ್ರಥಮ ಬ್ಯಾಚಲ್ಲಿ ನಮ್ಮ ಕ್ಲಾಸಸ್ ನಡೆಯುತ್ತಲ್ಲ ಆ್ಯಪಲ್ಲಿ, ಅಲ್ಲೆಲ್ಲ ಯಾವಾಗಲೂ ಹೇಳ್ತಾ ಇದ್ರಿ ಮ್ಯಾಮ್ ಎಲ್ಲ LBA ಕ್ವಶನ್ನು ಒಣಮರದ ಗಿಳಿ ಮತ್ತು ಬೋಧಿ ವೃಕ್ಷದ ಹಾಡಿನಿಂದ ಮಾಡಿ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಹೇಳಿದಂತೆ ನಾನು ಎಲ್ಲ LBA ಕ್ವಶನನ್ನು ಮಾಡ್ತಾ ಇದ್ದೀನಿ. ಈ ಟಾಪಿಕ್ಕು, ಈ ವಿಡಿಯೋ ಇಷ್ಟ ಆಯ್ತಾ ಮಕ್ಕಳೇ? ಈ ಕ್ಲಾಸ್ ಇಷ್ಟ ಆದರೆ ಮರೀದೆ ಏನು ಮಾಡಿ ಅಂತ ಹೇಳಿದರೆ ಲೈಕ್ ಮಾಡಿ. ನಾವು ಈ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಎಲ್ಲ LBA 1 ಮಾರ್ಕರ್, 2 ಮಾರ್ಕರ್, 3 ಮಾರ್ಕರ್, 4 ಮಾರ್ಕರ್ ಎಲ್ಲ ಏನೇನು ಬರುತ್ತೆ ಎಲ್ಲನೂ ಕಂಪ್ಲೀಟಾಗಿ ಸ್ಟಡಿ ಮಾಡೋಣ. ಬನ್ನಿ ಮಕ್ಕಳೇ, ಇನ್ಯಾಕೆ ತಡ, ಕ್ಲಾಸಿಗೆ ಹೋಗೋಣ. ಲೆಟ್ಸ್ ಗೋ ಕ್ಲಾಸ್. ಫಸ್ಟು ಇಲ್ಲಿ ನೋಡಿ, ಒಂದು ವಾಕ್ಯದ ಪ್ರಶ್ನೆಗಳಲ್ಲಿ ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು ಅಂತ ಹೇಳಿ ಬರುತ್ತೆ. ಆವಾಗ ನೀವೇನು ಮಾಡಬೇಕು? ವಿಷ ಸವರಿದ ಬಾಣಗಳನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದ. ಸಿದ್ಧ ಆಗಿದೆ, ಸಿದ್ಧ ಮಾಡ್ಕೊಳ್ಳಿ, ಇಲ್ಲಿ ಮಹಾಪ್ರಾಣ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ, ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು ಅಂತ ಹೇಳಿ ಬರುತ್ತೆ. ಇಲ್ಲಿ ವಿಷದ ಬಾಣವು ಜಿಂಕೆ ತಪ್ಪಿಸ್ಕೊಂಡದ್ರಿಂದ ಮರಕ್ಕೆ ತಗಲ್ತು ಅಂತ ಹೇಳಿದ್ರೆ ಆಯ್ತು. ನೆಕ್ಸ್ಟ್ ಏನ್ ಗೊತ್ತಾ? ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ಅದು ಮರ ತಗಲಿದ್ರಿಂದ ಒಣಗೋಯ್ತು, ಮರ ಒಣಗಿ ನಿಂತ್ಕೊಳ್ತು ಅಂತ ಹೇಳಿದ್ರೆ ಆಯ್ತು. ನೆಕ್ಸ್ಟ್, ಇಂದ್ರನಿಗೆ ಗಿಳಿಯನ್ನು ಕಂಡು ಆಶ್ಚರ್ಯವಾದುದು ಏಕೆ ಅಂತಂದಾಗ, ಮರ ಒಣಗಿರುತ್ತಲ್ಲ, ನಿಂತರು. ಗಿಳಿ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಮರದ ಪೊಟರೆಯನ್ನು ಬಿಟ್ಟು ಹೋಗ್ಲಿಲ್ಲ, ಮತ್ತೆ ಅದಕ್ಕಾಗಿ ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು. ಗಿಳಿಯ ಯಾವ ಗುಣ ಇಂದ್ರನಿಗೆ ಇಷ್ಟ ಆಯಿತು, ಮೆಚ್ಚಿಕೊಂಡ ಅಂತ ಹೇಳಿದರೆ, ಗಿಳಿಯ ತತ್ವನಿಷ್ಠೆಯ ಗುಣ ಇಂದ್ರ ಮೆಚ್ಚಿಕೊಂಡ ಅಂತ ಹೇಳಬೇಕು ಮಕ್ಕಳೇ. ನೆಕ್ಸ್ಟ್, ಬೇಡನ್ನು ಯಾವ ಪ್ರಾಣಿಯ ಬೆನ್ನಟ್ಟಿದನು ಅಂದರೆ ಜಿಂಕೆಯನ್ನು ಬೆನ್ನಟ್ಟಿ ಬಂದ. ಅದಕ್ಕೆ ಏನು ಮಾಡ್ದ? ವಿಷ ಸವರಿದ ಬಾಣವನ್ನು ಹೊಡೆಯೋದಕ್ಕೆ ಬಂದಲ್ವಾ ಅದು. ಬೇಡನು ಕಾಶಿ ಊರಲ್ಲಿ ವಾಸವಾಗಿದ್ದ. ಎಲ್ಲಿ ವಾಸವಾಗಿದ್ದ ಅಂದರೆ ಕಾಶಿ ಊರಲ್ಲಿ. ಗಿಳಿಯ ಉಪಕಾರ ಸ್ಮರಣೆಯನ್ನು ಕಂಡು ಸಂತೋಷಪಟ್ಟವರು ಯಾರು ಅಂದರೆ ಇಂದ್ರ ಅಂತ ಹೇಳಬೇಕು. ಗಿಳಿಯ ಉಪಕಾರ ಸ್ಮರಣೆಯ ಗುಣವನ್ನು ಕಂಡು ಸಂತೋಷಪಟ್ಟದ್ದು ಇಂದ್ರ. ಇಲ್ಲಿ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿ ನೀಡಿದ ಸಮರ್ಥನೆ. ಏನನ್ಸುತ್ತೆ? ನನ್ನ ಒಳ್ಳೆ ಕಾಲ ಇದ್ದಾಗ ಈ ಮರ ಏನು ಮಾಡಿತ್ತು ಅಂತ ಮಕ್ಕಳೇ, ಏನು ಗೊತ್ತಾ? ಇಲ್ಲಿ ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿ ಕೊಟ್ಟ ಕಾರಣ ಏನು ಅಂದರೆ, ಇದು ಹಲವಾರು ವರ್ಷದಿಂದ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ಮತ್ತು ಇದು ಒಳ್ಳೆ ಹಸಿರನ್ನು ಮುದ ನೀಡಿದೆ ನನಗೆ. ಈಗ ಅದಕ್ಕೆ ಈ ಥರ ಕಾಲ ಬಂದಿದೆ ಅಂತ ಹೆಂಗೆ ಬಿಟ್ಟೋಗ್ಲಿ ಅಂತ ಹೇಳುತ್ತೆ. ಅದನ್ನು ಬರಿಬೇಕು ಮಕ್ಕಳೇ. ನೆಕ್ಸ್ಟ್, ಸಾಮಾನ್ಯವಾದ ಲೋಕವರ್ತನೆ ಯಾವುದು ಅಂದರೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿರೋದು, ಅವ್ರಿಗೆ ದುಃಖ ಬಂದಾಗ ಬಿಟ್ಟು ಹೋಗೋದು ಸಾಮಾನ್ಯ ಲೋಕವರ್ತನೆಯ ಆಗಿದೆ ಅಂತ ಹೇಳಬೇಕು ಮಕ್ಕಳೇ. ನೆಕ್ಸ್ಟ್, ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? ಗಿಳಿ ಏನಂತು? ಈ ಮರ ಮೊದಲಿನ ಹಾಗೆ ಆಗೋ ಹಾಗೆ ಮಾಡು ಅಂತ ಕೇಳ್ತು ಅಂತ ಬರಿಬೇಕು. ಇಂದ್ರನು ತನಗಾದ ಸಂತೋಷವನ್ನ ಹೇಗೆ ಪ್ರಕಟಿಸ್ದ ಅಂತ ಹೇಳಿದ್ರೆ, ನಿನಗೆ ಯಾವ ಜನ್ಮವನ್ನಾದರೂ ಕೇಳು, ನಿಂಗೇನಾದರೂ ಕೇಳು, ಕೊಡ್ತೀನಿ, ವರವನ್ನು ಕೇಳು ಅಂತ ಅವನು ಪ್ರಕಟಿಸಿದ. ನೆಕ್ಸ್ಟ್, ಇಲ್ಲಿ ಅರಾಮಿತ್ರ ಅವ್ರದ್ದು ನಿಮ್ಗೆ ಗೊತ್ತಿದೆ 3 ಮಾರ್ಕರ್ ಕ್ವಶನ್ ಲಾಸ್ಟ್ ಇಯರ್ LBA ಪ್ರಕಾರ ಬಂದಿತ್ತು. ನಾನು ಆಗಲೇ ಆಲ್ರೆಡಿ ಇದನ್ನು ಕೂಡ ಹೇಳಿಬಿಟ್ಟಿದ್ದೀನಿ. 1935 ಮಂಡ್ಯ ಜಿಲ್ಲೆ ಅಕ್ಕೆ ಹೆಬ್ಬಾಳ್ನಲ್ಲಿ ಹುಟ್ಟಿದ್ರು. ಇವರ ಕೃತಿಗಳು, ಇವೆಲ್ಲ ಕೃತಿಗಳನ್ನು ಬರಿಬೇಕು. 4 ಕೃತಿಗಳಿದೆ. ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆ, ಇದರ ಈ ವಿಡಿಯೋದ ಲಿಂಕನ್ನು ಈ ಒಂದು ವಿಡಿಯೋ ಇದೆ ಅಲ್ವಾ, ಆ ವಿಡಿಯೋದಲ್ಲಿ ಹಾಕ್ತೀನಿ. ಏನು ಅಂದರೆ, ನಾನು ಲಾಸ್ಟ್ ಇಯರ್ LBA ಪ್ರಕಾರ, ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಪ್ರಕಾರ ಇರುವಂಥ LBA ಕ್ವಶನದ್ದು ಒಂದು ವಿಡಿಯೋ ಮಾಡಿದ್ನಲ್ಲ, ಅದನ್ನು. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ನೀವು ಇವರ ಕೃತಿಗಳು ಯಾವುದು ಅಂತ ಹೇಳಿದಾಗ 4-5 ಕೃತಿಗಳನ್ನು ಬರೀರಿ, 4 ಪ್ರಶಸ್ತಿಗಳನ್ನು ಬರೀರಿ. ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ, ಧರ್ಮಶ್ರೀ ನಗೆರಾಜ, ಮತ್ತು ವರ್ಧಮಾನ ಪ್ರಶಸ್ತಿ, ನವರತ್ನರಾಮ್ ಪ್ರಶಸ್ತಿ. ಈ 5 ಪ್ರಶಸ್ತಿಗಳನ್ನು, 5 ಕೃತಿಗಳನ್ನು ಬರೀರಿ ಮಕ್ಕಳೇ. ನೆಕ್ಸ್ಟ್, ಇಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆದದ್ದು ಇಲ್ಲಿ ಏನು ಅಂತ ಹೇಳಿದರೆ, ನಿಮಗೆ ಸಂದರ್ಭ. ಇಲ್ಲಿ ನೋಡಿ,
ಇಂಥ ಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಇಲ್ಲಿ ಸಂಭಾಷಣೆ ರೂಪದಲ್ಲಿ ಇರುತ್ತೆ ಯಾವಾಗಲೂ. ಯಾಕಂದರೆ ಇದರಲ್ಲಿ ಗಿಳಿ ಮತ್ತು ಇಂದ್ರನ ಸಂಭಾಷಣೆ ಇರೋದೇ ಹೆಚ್ಚಾಗಿದೆ ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ ಗಿಳಿ ಆದರೂ ಹೇಳಿರಬೇಕು, ಇಲ್ಲಾಂದರೆ ಇಂದ್ರ ಆದರೂ ಹೇಳಿರಬೇಕು. ಎಲ್ಲಿಂದ ತಗೊಂಡಿದ್ದೀವಿ ಅಂತ ಹೇಳಿದಾಗ ಅರಾಮಿತ್ರ ಅವ್ರದ್ದು ಮಹಾಭಾರತ ಪಾತ್ರ ಸಂಗತಿಗಳು, ಒಣಮರದ ಗಿಳಿ, ಇಷ್ಟನ್ನ ಬರಿಬೇಕು. ಇಲ್ಲಿ ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು ಅಂತ ಬರೀರಿ. ಇಲ್ಲಿ ಸ್ವಾರಸ್ಯ ಅಂದರೆ ಇಲ್ಲಿ ಫಲಪುಷ್ಪವಿರದ ಈ ಒಂದು ಗಿಡದಲ್ಲಿ ನೀನು ಯಾಕಿದ್ದೀಯಾ ಅಂತ ಅನ್ನೋದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಇಷ್ಟು ಬರೆದ್ರೆ ಆಯಿತು ಮಕ್ಕಳೇ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನೋಡಿ. ಏನಾದರೂ ವರವನ್ನು ಕೇಳಿಕೊಡುತ್ತೇನೆ. ಇಲ್ಲಿ ಇಂದ್ರ ಗಿಳಿಗೆ ಹೇಳ್ದ. ಇದನ್ನು ಯಾಕೆ ಹೇಳ್ದ ಅಂತಂದರೆ ಗಿಳಿಯ ಗುಣವನ್ನು ಮೆಚ್ಚಿಕೊಂಡು ಹೇಳ್ದ ಅಂತ ಬರೆದ್ರೆ ಆಯಿತು. ಇಂದ್ರನ ಮೆಚ್ಚುಗೆಯ ಮಾತುಗಳು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಅಷ್ಟೇ ಬರೆದ್ರೆ ಸಾಕು ಮಕ್ಕಳೇ. ನೆಕ್ಸ್ಟ್, ಇದನ್ನ ಎಲ್ಲಿಂದ ತಗೊಂಡಿದ್ದೀರಾ ಮ್ಯಾಮ್ ಅಂದರೆ ಇದು ಎಲ್ಲ LBA ಇಂದನೇ ಆನ್ಸರ್ ತಗೊಂಡಿದ್ದೀನಿ ಮಕ್ಕಳೇ. LBA ದಿಂದನೇ ಕಂಪ್ಲೀಟ್ ಆಗಿ ತಗೊಂಡಿದ್ದೀನಿ. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಸೇಮ್ ಟು ಸೇಮ್. ಯಾರು? ಈಗ ಗಿಳಿ ಇಂದ್ರನಿಗೆ ಹೇಳುತ್ತೆ ಅಂತ ಹೇಳಿದ್ರಾಯ್ತು. ಇಲ್ಲಿ ಗಿಳಿಯಲ್ಲಿನ ತತ್ವನಿಷ್ಠೆ ಹಾಗೂ ಪರಹಿತಾಕಾಂಕ್ಷೆ ಗುಣ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಹೇಳಿದ್ರೆ ಮುಗೀತು ಮಕ್ಕಳೇ ಇಲ್ಲಿ. ನೆಕ್ಸ್ಟ್, ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಅಂತ ಹೇಳಿದ್ರೆ ಆ ಗಿಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳುತ್ತಲ್ಲ ಗಿಳಿ, ಅದನ್ನ ಹೇಳಬೇಕು. ಇಲ್ಲಿ ಏನು ಗೊತ್ತಾ, ತಾವೊಬ್ಬರೇ ಚೆನ್ನಾಗಿರೋದಲ್ಲದೆ ಜೊತೆಗಿರೋರು ಚೆನ್ನಾಗಿರ್ಬೇಕು ಅನ್ನೋದು ಇಲ್ಲಿ ಉಪಕಾರ ಸ್ಮರಣೆ ಬುದ್ಧಿ ಇದೆಯಲ್ಲ, ಇದು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ನೆಕ್ಸ್ಟ್, ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ. ಇಂದ್ರನಿಗೆ ಗಿಳಿ ಹೇಳುತ್ತೆ. ಇಲ್ಲಿ ಏನು ಗೊತ್ತಾ, ಅದು ಸಂಪತ್ತಿನ ಕಾಲದಲ್ಲಿ, ಅದು ಸುಖದ ಕಾಲದಲ್ಲಿ ಅದ್ರ ಜೊತೆಗಿದ್ದಾಗ ಅದು ದುಃಖ ಬಂದಿದೆ ಅಂತ ಬಿಟ್ಟು ಹೋಗಬಾರ್ದು ಅನ್ನೋದು ಇಲ್ಲಿ ಸ್ವಾರಸ್ಯ, ಉಪಕಾರ ಸ್ಮರಣೆ ಮಾಡಬೇಕೆಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಮಕ್ಕಳೇ. ನೆಕ್ಸ್ಟ್ 1, 8, 10 ವಾಕ್ಯದಲ್ಲಿ ಇಲ್ಲಿ ಏನು ಗೊತ್ತಾ, ಎರಡೂ ಕ್ವಶನ್ನಿಗೂ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೀವು ಸಾರಾಂಶವನ್ನು ಸರಿಯಾಗಿ ಬರೆದ್ರೆ ಆಯಿತು. ಗಿಳಿಯು ಪರಹಿತಾಕಾಂಕ್ಷೆ ಎನಿಸಿಕೊಂಡದ್ದು ಹೇಗೆ ಅಂದರೆ ಇದರ ಸಾರಾಂಶವನ್ನು ಬರೆದ್ರೆ ಮುಗೀತು ಮಕ್ಕಳೇ. ನಿಮಗೆ ಈ ಒಣಮರದ ಗಿಳಿಯ ಸಾರಾಂಶವನ್ನು ಬರೀರಿ. ಅದರಲ್ಲಿ ಒಂದಿಷ್ಟು ಕೀವರ್ಡ್ಸನ್ನು ಯೂಸ್ ಮಾಡಿ. ಪರಹಿತಾಕಾಂಕ್ಷೆ, ತತ್ವನಿಷ್ಠೆ, ಇವೆಲ್ಲ ವರ್ಡ್ಸ್ಗಳಿದೆಯಲ್ಲ, ಇದನ್ನ ನೀವು ಮರೀದೆ ಯೂಸ್ ಮಾಡಿ, ಸರಿಯಾಗಿ ಆಗುತ್ತೆ. ಮತ್ತು ಇದರಲ್ಲಿ ಯಾವಾಗೂ 8-10 ವಾಕ್ಯದ ಕ್ವಶನ್ಸನ್ನು ಕೇಳಿಲ್ಲ, 99% ಕೇಳಿಲ್ಲ. ಆದರೆ ನಾನು ಎಲ್ಲ LBA ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ಇದನ್ನು ಕೂಡ ಮಾಡಿದ್ದೀನಿ. 99% ಕೇಳಿಲ್ಲ ಮಕ್ಕಳೇ. ಇದು ಅಷ್ಟೇ, ಗಿಳಿಯ ವರ್ತನೆಯಿಂದ ಮಾನವನಿಗೆ ಏನು ಆದರ್ಶ ಇರಬೇಕು ಅನ್ನೋದು ನಿಮ್ಮ ಮಾತುಗಳಲ್ಲಿ ಬರೀ. ಇದರಲ್ಲಿ ಏನು ಕೀವರ್ಡ್ಸ್ ಇರಲ್ಲ, ನೀವು ಆರಾಮಾಗಿ ನಿಮ್ಮ ಮಾತುಗಳಲ್ಲಿ ಬರೆದ್ರೆ ಆಯಿತು. ಇದು ಅಷ್ಟೇ, 8-10 ವಾಕ್ಯ ಬಂದಿಲ್ಲ ಮಕ್ಕಳೇ, ಸುಮ್ಮನೆ ಇಲ್ಲಿ LBAದಲ್ಲಿ ಇತ್ತು ಅಂತ ಹೇಳಿ ನಾನು ಮಾಡಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಬೋಧಿವೃಕ್ಷದ ಹಾಡು. ಬೋಧಿವೃಕ್ಷದ ಹಾಡಲ್ಲಿ LBAದಲ್ಲಿ ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಪ್ರಕಾರ ಏನಾಗಿತ್ತು ಅಂದರೆ ಬರೀ 4 ಅಂಕದ ಪ್ರಶ್ನೆ ಬಂದಿತ್ತು. ಆದರೆ ನೀವು ಎಲ್ಲ ಕ್ವಶನ್ಸು ಮಾಡಿ ಮ್ಯಾಮ್, ಯಾಕಂದರೆ FAದಲ್ಲಿ ಮತ್ತು ಎಸ್ಸೇದಲ್ಲಿ ಬರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ ನೋಡಿ. ಸಿದ್ಧಾರ್ಥನು ಬುದ್ಧನಾದ ಪರಿಯನ್ನು ಕವಿ ಏನಂತ ಹೇಳಿದ್ದಾರೆ ಅಂದರೆ ಅವರು ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆ ಅಂತ ಹೇಳಿದ್ದಾರೆ ಅಂತ ಹೇಳಿದರೆ ಆಯಿತು ಮಕ್ಕಳೇ. ನೆಕ್ಸ್ಟ್, ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದದ್ದೇನು ಅಂದರೆ ನಾಡಿನ ಅರ್ಥ ಹೊಳೆಯಿತು, ನಾಡಿನ ಅರ್ಥ ಹೊಳೆಯಿತು ಅಂತ ಹೇಳಿದರೆ ಆಯಿತು. ಸಿದ್ಧಾರ್ಥ ಕಾಡಿನಿಂದ ನಾಡಿನತ್ತ ಏಕೆ ಹೊರಟ ಅಂತ ಹೇಳಿದರೆ ಪ್ರೀತಿಯನ್ನು ಹುಡುಕುತ್ತಾ ಕಾಡಿನಿಂದ ನಾಡಿನತ್ತ ಬಂದ. ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಅಂತ ಹೇಳಿದರೆ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಅನ್ನೋದನ್ನ ಅವನು ಅರಿತುಕೊಂಡ ಬದುಕಿನ ಸತ್ಯ ಅಂತ ಬರೆದ್ರೆ ಆಯಿತು ಮಕ್ಕಳೇ. ಸಿದ್ಧಾರ್ಥ ಯಾವುದರ ಮೋಹವನ್ನು ತೊರೆದನು ಅಂದರೆ ಸಿದ್ಧಾರ್ಥನು ಅರಮನೆಯ ಮೋಹವನ್ನು ತೊರೆದನು ಅಂತ ಹೇಳಿದರೆ ಆಯಿತು ಮಕ್ಕಳೇ. ನೆಕ್ಸ್ಟ್, ಸಿದ್ಧಾರ್ಥನಿಗೆ ಮಹಾಬೆಳಕು ಎಲ್ಲಿ ಕಂಡಿತು ಅಂದರೆ ಬೋಧಿ ವೃಕ್ಷದ ಕೆಳಗೆ ಅವನಿಗೆ ಮಹಾಬೆಳಕು ಕಂಡಿತು ಅಂತ ಹೇಳಿದರೆ ಆಯಿತು ಮಕ್ಕಳೇ. ನೆಕ್ಸ್ಟ್, ಸಿದ್ಧಾರ್ಥನು ಯಾರನ್ನು ತೊರೆದನು ಅಂತ ಹೇಳಿದಾಗ ಮಡದಿ ಮತ್ತು ಮಗುವನ್ನು ತೊರಿತಾನೆ ಅಂತ ಹೇಳಬೇಕು. ಇಲ್ಲಿ 2-3 ವಾಕ್ಯದಲ್ಲಿ ಇದೆ ನೋಡಿ. ಇಲ್ಲೇನೆಂದರೆ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭ ಅಂದರೆ ಇಲ್ಲಿ ಪ್ರಕೃತಿಯಲ್ಲಾದ ಬದಲಾವಣೆಯ ಬಗ್ಗೆ ಬರಿಬೇಕು. ಕೋಗಿಲೆ ಹಾಡು ಕೇಳಿಸ್ತು, ಆಮೇಲೆ ಅವರಿಗೆ ಬಾನಿನಲ್ಲಿ ಬೆಳ್ಳಿ ಚುಕ್ಕಿ ಮೂಡದಂತೆ ಕಾಣಿಸ್ತು, ಬೋಧಿ ವೃಕ್ಷದಲ್ಲಿ ಮಹಾಬೆಳಕು ಕಂಡಿತು ಅಂತ ಬರೆದ್ರೆ ಆಯಿತು. ಈ 3 ಪಾಯಿಂಟ್ಸನ್ನು ಬರೆದ್ರೆ ಇಲ್ಲಿ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು, ಮತ್ತೆ ಸೇಮ್ ಪ್ರಕೃತಿಯಲ್ಲಾದಂಥ ಬದಲಾವಣೆಗಳ ಬಗ್ಗೆ ಇಲ್ಲಿ ಬರಿಬೇಕು. ಏನು ಬರಿಬೇಕು ಅಂತ ಹೇಳಿ ನಿಮ್ಮ ಕ್ವಶನ್ ಬರುತ್ತೆ. ಇಲ್ಲಿ ಏನು ಗೊತ್ತಾ, ಪ್ರೀತಿಯ ಹೊಳೆ ಅಥವಾ ಕೆರೆ ತುಂಬಿ ಬಂತು ಅಂತ ಹೇಳಿ ಬರಿಬೇಕು. ಗೂಡಿನಲ್ಲಿ ಹಕ್ಕಿಗಳು ಹೊಸರಾಗ ಒಂದು ಕೇಳಿಸಿತು ಅಂತ ಹೇಳಿ ಬರಿಬೇಕು.
ಹೂವಿನ ಮಕರಂದವನ್ನು ಸವೆಯಲು ದುಂಬಿ ಹೂವಿನಿಂದ ಹೂವಿಗೆ ಹಾರಾಡುತ್ತಿತ್ತು. ಗಿಡವು ಒಂದನ್ನೊಂದು ಅಪ್ಪಿಕೊಂಡು ಕುಣಿಯುವಂತೆ ಕಾಣಿತು ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್ ಒನ್, ಕಾಡಿನಿಂದ ಎದ್ದ ಸಿದ್ಧಾರ್ಥ ನಾಡಿನ ಜನರ ಕಡೆಗೆ ಪ್ರೀತಿಯನ್ನ ಹುಡುಕಿಕೊಂಡು ಹೋದ. ಹೇಗೆ ಹುಡುಕೊಂಡು ಹೋದ ಅಂತ ಹೇಳಿದಾಗ ಅವನೇನು ಮಾಡ್ದ, ಜೀವ ಪ್ರೀತಿನೇ ದೊಡ್ಡದು ಅಂತ ಹೇಳಿ ಹುಡುಕೊಂಡು ಹೋದ್ನಲ್ಲ, ಆ ವಿಷಯವನ್ನ ಬರಿಬೇಕು ಮಕ್ಕಳೇ ಇಲ್ಲಿ. ನೆಕ್ಸ್ಟು, ಸಿದ್ಧಾರ್ಥನು ವೀರನಂತೆ ಎದ್ದು ಕತ್ತಲಲ್ಲಿ ನಡೆದನು ಎಂದು ಕವಿ ಹೇಗೆ ವರ್ಣಿಸಿದ್ದಾರೆ ಅಂದರೆ, ಅವನು ಮಡದಿ ಮಕ್ಕಳನ್ನ ಬಿಟ್ಟು ಅರಮನೆಯ ಮೋಹವನ್ನು ತೊರೆದು ಗೊತ್ತು ಗುರಿ ಇಲ್ಲದೆ ಕಾಡಿನಲ್ಲಿ ಒಬ್ಬಂಟಿಯಾಗಿ ನಡ್ಕೊಂಡು ಹೋದ ಅನ್ನೋದನ್ನ ನೀವು ಇಲ್ಲಿ ಬರಿಬೇಕು ಮಕ್ಕಳೇ. ನೆಕ್ಸ್ಟ್, ಇಲ್ಲಿ ಬಸವರಾಜ್ ಸಬರದವರು ಏನು ಗೊತ್ತಾ, ಇವರ ಒಂದು ಕೃತಿಕಾರ ಪರಿಚಯ ಲಾಸ್ಟ್ ಇಯರ್ ಏನು ಕೇಳಿರಲಿಲ್ಲ, ಆದರೆ ಅದಕ್ಕಿಂತ ಹಿಂದಿನ ವರ್ಷ 24 ಒಂದ್ಸತಿ ಕೇಳಿದ್ದಿದೆ. ಮತ್ತು ಮುಂಚೆ ಒಂದು 7-8 ವರ್ಷದ ಕೆಳಗಿನ ಒಮ್ಮೆನೋ ಕೇಳ್ದಂಗಿದೆ. ಏನ್ ಗೊತ್ತಾ, ಇವರ ಒಂದು ಜನನ ಆಗಿದ್ದು ಬರೀರಿ 1954. ಇವರು ಕೊಪ್ಪಳ ಜಿಲ್ಲೆಯ ಕುಕ್ಕನೂರಿನಲ್ಲಿ ಜನಿಸಿದ್ರು. ಇವರ ಕೃತಿಗಳು ನನ್ನವರ ಹಾಡು, ಹೋರಾಟ, ಮೂಡಲಕ ಕೆಂಪು ಮೂಡ್ಯಾವ, 100 ಹನಿಗಳು, ದನಿಯತ್ತಿ ಹಾಡೇನು, ಬೆಳದಿಂಗಳ ಬಿಸಿಲಾತ ಅಂತ ಹೇಳಿ ಇದನ್ನ ಪದಕಟ್ಟಿ ಹಾಡೇನು ಅನ್ನೋದ್ರಿಂದ ತಗೊಂಡಿದೀವಿ ಅಂತ ಹೇಳಬೇಕು. ಮತ್ತೆ ಇವರಿಗೆ ಕುವೆಂಪು ಸಾಹಿತ್ಯ ಪುರಸ್ಕಾರ, ಪೆರ್ಲ ಕೃಷ್ಣ ಭಟ್ಟ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ ಮತ್ತೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಈ 4 ಪ್ರಶಸ್ತಿಗಳನ್ನ ಬರೆದ್ರೆ ಆಯ್ತು ಮಕ್ಕಳೇ. ಇವ್ರದ್ದು ಕೃತಿಕಾರ ಪರಿಚಯ FAಗೆ ಕೇಳುವ ಸಾಧ್ಯತೆ ಇದೆ, ಅದಕ್ಕೋಸ್ಕರ ಓದ್ಕೊಂಡಿರಿ ಒಂದ್ಸತಿ. ನೆಕ್ಸ್ಟ್, ಇಲ್ಲಿ ನಿಮಗೆ ಮುಖ್ಯವಾದದ್ದು ಸಂದರ್ಭ ಇಲ್ಲೇನು ಗೊತ್ತಾ, ಇಲ್ಲಿ ಬೋಧಿ ವೃಕ್ಷದ ಹಾಡು, ಪದಕಟ್ಟಿ ಹಾಡೇನ ಮತ್ತೆ ಬಸವರಾಜ್ ಸಬರದಂತ, ಈ 3 ನೆನ್ಪಿಟ್ಕೊಳ್ಳಿ, 1 ಅಂಕ ಫಿಕ್ಸ್. ಇಲ್ಲಿ ಯಾವಾಗಲೂ ಪದ್ಯದಲ್ಲಿ ಏನು ಗೊತ್ತಾ, ಇದು ಎಲ್ಲಿ ಬಂದಿದೆ, ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು, ಫಸ್ಟ್ ಪ್ಯಾರಾಗ್ರಾಫಲ್ಲೇ ಲಾಸ್ಟಲ್ಲಿ ಬರುತ್ತಲ್ಲ ಅದನ್ನ ಬರಿಬೇಕು ಮಕ್ಕಳೇ. ಮಧ್ಯರಾತ್ರಿ ಅವನು ಏಕಾಂಗಿಯಾಗಿ ಹೇಗೆ ಹೊರಟ ಅಂತ ಅನ್ನೋದನ್ನ ಬರಿಬೇಕು. ಇಲ್ಲಿ ಸಿದ್ಧಾರ್ಥ ಗೊತ್ತು ಗುರಿ ಇಲ್ಲದೆ ವ್ಯಾಮೋಹವನ್ನ ತ್ಯಜಿಸಿ ಹೊರಟಿರೋದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಆಯ್ತು ಮಕ್ಕಳೇ. ನೆಕ್ಸ್ಟ್, ಕಾಡ ತುಂಬ ಪ್ರೀತಿ ಅಂದ್ರೆ ಅವನು ಹೋಗ್ತಾ ಇರ್ಬೇಕಾದ್ರೆ ಕಾಡಿನಲ್ಲಿ ಪ್ರೀತಿ ಹೊಳೆ ಹರಿತಲ್ವಾ, ಆ ಒಂದು ಸಂದರ್ಭವನ್ನ ಬರಿಬೇಕು ಮಕ್ಕಳೇ. ಇಲ್ಲಿ ಸಿದ್ಧಾರ್ಥ ಬುದ್ಧನಾದಾಗ ಪ್ರಕೃತಿಯ ಸೊಬಗು ಇಮ್ಮಡಿ ಆಯ್ತು, ಜಾಸ್ತಿ ಆಯ್ತು, 2 ಪಟ್ಟಾಯ್ತು ಅಂತ ಹೇಳ್ತಾರಲ್ಲ, ಅದನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಪ್ರೀತಿಯನ್ನ ಹುಡುಕಿಕೊಂಡು ಜನರ ಅಂದ್ರೆ ಅವನು ಕಾಡಿನ ಒಂದು ಹೋಗ್ಬಿಟ್ಟು ನಾಡಿನ ಅರ್ಥವನ್ನ ಪ್ರೀತಿಯನ್ನ ಹುಡ್ಕೊಂಡು ಬಂದಲ್ಲ, ಆ ಸಂದರ್ಭವನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಇಲ್ಲಿ ಜೀವ ಪ್ರೀತಿಗಿಂತ ಮಿಗಿಲಾಗಿರುವುದು ಯಾವುದೂ ಇಲ್ಲ ಅನ್ನೋದು ಸ್ವಾರಸ್ಯಪೂರ್ಣವಾಗಿ ಮಕ್ಕಳೇ ಮೂಡಿ ಬಂದಿದೆ ಅಂತ ಬರೆದ್ರೆ ಆಯ್ತು. ನೆಕ್ಸ್ಟ್ ಹೋಗ್ತಾ ಇದ್ವಿ, ಮರವ ಅಪ್ಪಿದಂತೆ ಬಳ್ಳಿ ಹೂವ ಮುಡಿದು ನಕ್ಕಿತು ಅಂದ್ರೆ ಪ್ರಕೃತಿಯಲ್ಲಿ ಬದಲಾವಣೆ ಆಯ್ತಲ್ವಾ, ಆ ಸಂದರ್ಭವನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಇಲ್ಲಿ ಬುದ್ಧನಂತೆ ಪ್ರತಿಯೊಬ್ಬನು ತಾನು ಏನ್ ಮಾಡ್ತಾ ಇದ್ದಾನೆ, ತನ್ನ ಅರ್ಥವನ್ನ ಅರ್ಥಕೊಂಡು, ನಾಡಿನ ಅರ್ಥವನ್ನ ಅರ್ಥಕೊಂಡು, ಪ್ರೀತಿಯ ಅರ್ಥವನ್ನ ಅರ್ಥಕೊಂಡ್ ಬಂದಿರೋದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಅಥವಾ ಇದನ್ನೇ ಡಿಕ್ಟೋ ಬರಿತೀನಿ ಮ್ಯಾಮ್, ಡಿಕ್ಟೋನು ಬರೀಬಹುದು, ನೋ ಇಶ್ಯೂಸ್. ಓಕೆ, ಇದಂತೂ ಮರಿಲೇಬೇಡಿ, ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಪ್ಯಾರಾಗ್ರಾಫಿನ ಅರ್ಥ ಇದೆ ನೋಡಿ. ಮರವ ಅಪ್ಪಿದಂತೆ ಬಳ್ಳಿ ಹೂವ ಮುಡಿದು ನಕ್ಕಿತ್ತು, ಹಕ್ಕಿಯೊಂದು ಹಾರಿತು, ನಿಮಗೆ ಗೊತ್ತಿದೆ, ಹುತ್ತದಿಂದ ಇರುವೆ ಗುಂಪು ಸಾಲಾಗಿ ಹೋಯ್ತು, ಮತ್ತೆ ಬೆಳ್ಳಕ್ಕಿ ಹಿಂಡು ಬಾನಿಗೇಣಿ ಹಾಕಿತ್ತು ಅಂತ ಹೇಳಿದೆಲ್ಲ, ಈ ಪದ್ಯ ಭಾಗವನ್ನ ವಿವರಿಸಿ ಬರಿಬೇಕು ಮಕ್ಕಳೇ. ಈಗಾಗಲೇ ನಾನು ಆಲ್ರೆಡಿ ನಿಮ್ಗೆ ವಿವರಿಸಿದ್ದೀನಿ. ಓಕೆ, ಕಾಡಿನಿಂದ ಎದ್ದು ಅವನು ನಾಡಿನತ್ತ ಹೊರಟನು, ಪ್ರೀತಿಯಿಂದ ಹುಡುಕಿಕೊಂಡು ಜನರ ಕಡೆಗೆ ಬಂದನು, ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು, ಬದುಕಿನ ಗೂಢಾರ್ಥವನ್ನು ಅರಿತು ಬುದ್ಧನಾಗಿ ಬಂದನು ಅಂತ ಹೇಳಿ ಬರುತ್ತಲ್ಲ, ಆ ಪ್ಯಾರಾಗ್ರಾಫ್ನ ಬರಿಬೇಕು. ಹೇಗೆ ಅಂತಂದ್ರೆ, ಅವನು ಕಾಡಿನಿಂದ ಬಂದ, ಜೀವ ಪ್ರೀತಿನೇ ದೊಡ್ಡದು ಅಂತ ಹೇಳಿ ತಪಸ್ಸನ್ನ ಮಾಡಿ ಆ ಕಾಡಿನಿಂದ ನಾಡಿನತ್ತ ಬಂದ ಅನ್ನೋದನ್ನ ಇಲ್ಲಿ ವಿವರಿಸ್ಬೇಕು ಮಕ್ಕಳೇ. ನೆಕ್ಸ್ಟ್, ನಿಮಗೆ ಕಂಠಪಾಠಕ್ಕಿರುವಂಥದ್ದು, ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು, ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಈ 4 ಲೈನ್ ಬರೆದ್ರೆ ನಿಮ್ಗೆ 4 ಮಾರ್ಕ್ಸ್ ಬರುತ್ತೆ ಮಕ್ಕಳೇ. ಕಾಡು ಕಾಡು ಅಲೆದ ಅವಾಗ ನಾಡಿನರ್ಥ ಹೊಳೆಯಿತು, ಕೋಗಿಲೆಯ ಹಾಡೊಂದು ದೂರದಿಂದ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೆ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾಬೆಳಕೊಂದು ಕಂಡಿತು. ಈ 4 ಲೈನು ಯಾವುದಾದ್ರೂ ಇದಾದ್ರೂ ಪ್ಯಾರಾಗ್ರಾಫ್ ಬೈ ಹರ್ಟ್ ಹಾಕಿ, ಅದಾದ್ರೂ ಬೈ ಹರ್ಟ್ ಹಾಕಿ, ಒಟ್ಟು ಒಂದು ಪ್ಯಾರಾಗ್ರಾಫನ್ನ ನೀಟಾಗಿ ಬರೆದು ಬೈ ಹರ್ಟ್ ಹಾಕಿ ಇಟ್ಕೊಳ್ಳಿ. ಮತ್ತೆ ಈ
ಪದ್ಯದ ಸಾರಾಂಶವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಸಿದ್ಧಾರ್ಥನು ಬುದ್ಧನಾದ ಪರಿ ಹೇಗೆ ಅಂದರೆ ಇಲ್ಲಿ ಫಸ್ಟ್ ಅವನು ಏಕಾಂಗಿಯಾಗಿ ನಡೆದು ಹೋಗಿರೋದು, ಪ್ರಕೃತಿಯಲ್ಲಿ ಏನೇನು ಚೇಂಜಸ್ ಆಯಿತು ಅಲ್ಲಿವರೆಗೂ ಇಲ್ಲಿ ಬರಿಬೇಕು. ಇದು ಸಿದ್ಧಾರ್ಥ ಬುದ್ಧನಾದ. ನೆಕ್ಸ್ಟು ಸಿದ್ಧಾರ್ಥ ಬುದ್ಧನಾದಾಗ ಪ್ರಕೃತಿಯಲ್ಲಾದಂಥ ಬದಲಾವಣೆಗಳು ಅಂದಾಗ ಅಲ್ಲಿ ಬೆಳ್ಳಿ ಚುಕ್ಕಿ ಮೂಡಿರೋದು, ಕೋಗಿಲೆ ಹಾಡು ಕೇಳಿರೋದು, ದುಂಬಿ ಮಕರಂದವನ್ನು ಅರಸ್ಕೊಂಡು ಬಂದಿರೋ ಹೂವಿಗೆ ಅರಸ್ಕೊಂಡು ಹೋಗಿರೋದು, ಇವೆಲ್ಲ ಪ್ರಕೃತಿಯಲ್ಲಾದಂಥ ಬದಲಾವಣೆಗಳನ್ನು ಇಲ್ಲಿ ಬರಿಬೇಕು. ಸರಿನಾ ಮಕ್ಕಳೇ? ಹಾಗಾದರೆ 8-10 ವಾಕ್ಯ ಇಲ್ಲಿ ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಪ್ರಕಾರ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ 8-10 ವಾಕ್ಯದಲ್ಲಿ ಮತ್ತು ಪದ್ಯ ಪೂರ್ಣ ಮಾಡಿ 2ರಲ್ಲಿ 1 ಬರುತ್ತೆ ಅಂತ ಹೇಳಿದ್ದೀನಿ. ನಿಮಗೆ ಸಾರಾಂಶ ಬಂದರೆ ನೀವು ಆರಾಮಾಗಿ ಬರಿಬೋದು. ಹಾಗಿದ್ರೆ ಮಕ್ಕಳೇ, ನಾನು ಈ ಕ್ಲಾಸಲ್ಲಿ ನಿಮ್ಗೆ ಏನು ಮಾಡಿದ್ದೀನಿ ಅಂದರೆ ಎಲ್ಲ ಆಲ್ LBA ಕ್ವಶನ್ಸನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಅಂದರೆ ಎಲ್ಲ 1 ಅಂಕದ ಪ್ರಶ್ನೆ, 2 ಅಂಕದ, 3, 4 ಎಲ್ಲ ಕ್ವಶನ್ಸ್ಗಳನ್ನು ನಾನು ಏನು ಮಾಡಿದ್ದೀನಿ ಅಂತ ಹೇಳಿದರೆ ಹಂಚ್ಕೊಂಡಿದ್ದೀನಿ. ಇವುಗಳನ್ನು ಮರೀದೇ ಓದ್ಕೊಳ್ಳಿ, ನಿಮ್ಮ FAಗೆ SAಗೆ ಹೆಲ್ಪ್ ಆಗುತ್ತೆ ಮಕ್ಕಳೇ. ಹಾಗಿದ್ರೆ ಏನು ಮಾಡಬೇಕು? ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ನಾನು ಈ ತರಗತಿಯನ್ನು, ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ.